ಅಗ್ನಿ ಅವಘಡ ಸಂಭವಿಸಿದೆ. ವಾಸದ ಮನೆಗೆ ಬೆಂಕಿ ತಗುಲಿದ್ದು ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ. ಮನೆಗೆ ಬೆಂಕಿ ತಗುಲುವಂತಹ ಸಂದರ್ಭದಲ್ಲಿ ಅಡುಗೆ ಮನೆಯಲ್ಲಿ ಮಹಿಳೆ ಸಿಕ್ಕಾಕೊಂಡಿದ್ದು ಆಕೆಯ ಸ್ಥಿತಿ ಈಗ ಗಂಭೀರವಾಗಿದೆ. ಒಲೆಗೆ ಬೆಂಕಿ ಹಚ್ಚುವಾಗ ಆ ಮನೆಯೊಳಗಿದ್ದ ಡೀಸೆಲ್ ಕ್ಯಾನ್ಗೆ ಬೆಂಕಿ ತಗುಲಿದೆ. ಅಡುಗೆ ಕೋಣೆಯಲ್ಲಿ ಇರಿಸಿದಂತಹ ಡೀಸೆಲ್ ಕ್ಯಾನ್ಗೆ ಬೆಂಕಿ ತಗುಲಿದ್ದು ಈ ಅವಘಡ ಸಂಭವಿಸಿದೆ. ಏಕಾಏಕಿ ಹೊತ್ತಿಯುರಿದ ಬೆಂಕಿಯ ಪರಿಣಾಮ ಮಹಿಳೆಗೆ ಗಂಭೀರ ಗಾಯಗಳಾಗಿದೆ. ಮೂಡಿಗೆರೆ ತಾಲೂಕಿನ ಮಾಳಿಗನಾಡು ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಈ ಅಗ್ನಿ ಅವಘಡ ಸಂಭವಿಸಿದ ಮನೆ ಸುನಿಲ್ ಅನ್ನೋರಿಗೆ ಸೇರಿದ್ದು. ಸುನಿಲ್ ಪತ್ನಿ ರೇಖಾ ಅವರ ಸ್ಥಿತಿ ಗಂಭೀರವಾಗಿದೆ. ಸದ್ಯಕ್ಕೆ ಸುನಿಲ್ ಪತ್ನಿ ರೇಖಾ ಅವರನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಬಾಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇನ್ನು ಮನೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದು ಅಪಾರ ಪ್ರಮಾಣದ ಆಸ್ತಿ ನಾಶವಾಗಿದೆ. ಇನ್ನು ಮನೆಯಲ್ಲಿರುವಂತಹ ಲಕ್ಷಾಂತರ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಅರ್ಧದಷ್ಟು ಮಹಿಳೆಯ ದೇಹ ಸುಟ್ಟಿದ್ದು ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ. ಆದಷ್ಟು ನೀರೊಂದು ಬಿಟ್ಟಿದ್ರೆ ಏನಾದ್ರು ಒಂದು ವ್ಯವಸ್ಥೆ ಸ್ವಲ್ಪ ಕಾಫಿ ನೀರಿಗೆ ಮೋಟರ್ ಎಲ್ಲ ಇದಾವೆ ಮರ ನಾವು ನುಡಿಲೆಲ್ಲ ಮೋಟರ್ಗಳೆಲ್ಲ ಇದಾವೆ. ಬೆಂಕಿ ಎಂತ ಮಾಡಂಗಿಲ್ಲ, ಒಳಗೆ ಹೋಗಂಗೂ ಇಲ್ಲ. ಏನು ಮಾಡೋದು? ಒಂದು ಇದೆಂಥದ್ದು ಸ್ಕೇಲ್ ಆನ್ ಆಗಿದೆ ಮಾರ. ಇದು ಇವ್ರಿಗೆ ಫೋನ್ ಮಾಡಿದ್ರ? ಫೈರ್ ಇಂಜಿನಿಗೆ ಫೋನ್ ಮಾಡಿದ್ಯಾ? ಓ ತೆಗಿತೈತೆ ಆ ಕಾಪಿ ರಾಶಿ ಮಾಡಿ ಇಟ್ಕೊಂಡಾನ ಮಾರ. ಕರೆಂಟ್ ವೈರ್ ಕಟ್ ಆಗಿದೆಯಲ್ಲ, ಅದು ಕರೆಂಟಿನ ವೈರ್ ಕಟ್ ಆಯ್ತಲ್ಲ. ಕರೆಂಟಿನ ಟಿವಿ ಒಂದಿದೆ ಮಾರ, ಏನ್ ಚೆನ್ನಾಯ್ತು. ಚೂರು ಆ ಟಿವಿ ತೆಗಿರಲಿ ನೋಡಿದ್ರೆ, ಆ ಟಿವಿ ತೆಗಿರಲ್ಲ ಸ್ವಲ್ಪ ಉಗ್ರ ಮರ. ಈ ಕಡೆ ಕರೆಂಟ್ ಇಲ್ಲ. ಟಿವಿನ ಹೇಳ್ಕೊಬ್ರ ಅಲ್ಲ ಕಣ. ಇಲ್ಲ ಕಣ, ಟಿವಿನ ಹೇಳಿರಲಿ ಏನಾಗಿಲ್ಲ ಕಣಲ್ಲಿ. ಅದು ಅಲ್ಲ ಕಣ, ಚೂರು ಎಳಿಬೋದು. ಎಳಿರೋ ಎಳಿ ಇತ್ಲಾಗೆ ಇವನ್ ಮನೇಲಿ ನೀರಿಲ್ಲ. ಆದಷ್ಟು ಹನ್ನೆರಡು ಗಂಟೆ ಮೇಲೆ ಇರೋದಾಯ್ತು. ಭಾರಿ ಸ್ಪೀಡಾಗಿ ಹೋಯ್ತು ಸುನಿಲ್ ಒಂದು ಕಾರು ರಾತ್ರಿ ಬೆಂಕಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.